DVGಯವರ ಜ್ಞಾಪಕ ಚಿತ್ರಶಾಲೆ ML ಶ್ರೀಕಂಠೇಶಗೌಡರು. ಆಧುನಿಕ ಕನ್ನಡ ಪುನರುಜ್ಜೀವನದ ಪ್ರಸ್ತಾವಾರಂಭದಲ್ಲಿ ಮೈಸೂರಿನ GTA ಎಂಬ ವಿಶ್ವವಿದ್ಯಾನಿಲಯ ಪದವೀಧರರ ಸಂಘವನ್ನು ಸ್ಮರಿಸಿದ್ದಾಗಿದೆ. ಆ ಸಂಘದ ಮುಖ್ಯಸ್ಥರಲ್ಲಿ ML ಶ್ರೀಕಂಠೇಶಗೌಡರು ಒಬ್ಬರು. ಇವರು BA-BL ಪಾಸ್ ಮಾಡಿ ಕೆಲವು ದಿವಸಗಳ ಮೇಲೆ ಸರ್ಕಾರದಲ್ಲಿ ಜುಡಿಷಿಯಲ್ ಇಲಾಖೆಯಲ್ಲಿ ಉದ್ಯೋಗ ಸಂಪಾದಿಸಿದರು. ಇವರು ಕೆಲವು ವರ್ಷ ಮಧುಗಿರಿಯಲ್ಲಿ ಮುನ್ಸೀಫರಾಗಿದ್ದರು. ನಿವೃತ್ತರಾದ ಮೇಲೆ ಬಸವನಗುಡಿಯಲ್ಲಿ ಮಹಾರಾಷ್ಟ್ರ ಮಹಿಳಾ ವಿದ್ಯಾಲಯದ ಎದುರು ಪಕ್ಕದ ಮೂಲೆಯ ಮಹಡಿಯ ಮನೆಯಲ್ಲಿ ಇದ್ದರು. ಅದು ಅವರ ಸ್ವಂತ ಮನೆ. ಅವರನ್ನು ಮುಖತಃ ಕಂಡು ಮಾತನಾಡಬೇಕೆಂದು ಒಬ್ಬ ಸ್ನೇಹಿತರಲ್ಲಿ ವಿಚಾರ ಮಾಡಿದೆ. ಆ ಸ್ನೇಹಿತರೂ ಗೌಡರಂತೆ ಒಕ್ಕಲಿಗ ಜನಾಂಗದವರು. ಅವರು ಗೌಡರು ಬಹಳ ಮುಂಗೋಪಿಗಳೆಂದೂ ಅವರು ಕಟುಭಾಷೆಯ ಅಭ್ಯಾಸವುಳ್ಳವರೆಂದೂ ಹೇಳಿ ನನ್ನನ್ನು ನಿರುತ್ಸಾಹಗೊಳಿಸಿದರು. ಶ್ರೀಕಂಠೇಶಗೌಡರ ಬಗೆಗೆ ಅವರ ಗ್ರಂಥಗಳ ಕಾರಣದಿಂದ ನನ್ನಲ್ಲಿ ಗೌರವ ವಿಶ್ವಾಸಗಳು ಅಂಕುರಿಸಿದ್ದವು. ಅಷ್ಟು ಹಿಂದಿನ ಕಾಲದಲ್ಲಿಯೇ ಎಂದರೆ 70-80 ವರ್ಷಗಳ ಹಿಂದೆಯೇ ಅವರು ಕನ್ನಡಕ್ಕಾಗಿ ಶ್ರದ್ಧೆ ಸಾಮರ್ಥ್ಯಗಳಿಂದ ಕೆಲಸ ಮಾಡಿದ್ದವರು. ನನಗೆ ತಿಳಿದ ಮಟ್ಟಿಗೆ ಒಕ್ಕಲಿಗ ಜನಾಂಗದಲ್ಲಿ ಪ್ರಸಿದ್ಧರಾದ ಶ್ರೀಕಂಠೇಶಗೌಡರೇ ಪ್ರಪ್ರಥಮರು. ಅವರು ಇಂಗ್ಲಿಷಿನಿಂದ 2 ಶೇಕ್ಸ್ಪಿಯರ್ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದರು. ಒಂದು ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಥವಾ ರಾಮವರ್ಮ ಲೀಲಾವತಿ, ಇನ್ನೊಂದು ಮ್ಯಾಕ್ಬೆತ್ ಅಥವಾ ಪ್ರತಾಪರುದ್ರ. ಈ 2ರಲ್ಲಿ ಮೊದಲನೆಯದನ್ನು ನನ್ನ ಬಾಲ್ಯದಲ್ಲಿ ನೋಡಿದ್ದೆ. ಈಗ ಕೆಲ ವರ್ಷಗಳಿಂದ ಅದರ ಪ್ರತಿಗಾಗಿ ಹುಡುಕುತ್ತಿದ್ದೇನೆ. ಪ್ರತಾಪರುದ್ರ ಗ್ರಂಥಕ್ಕಾಗಿ ಬಹುಕಾಲ ಹುಡುಕಾಡಿದೆ. ಕೆಲವು ವರ್ಷಗಳ ಕೆಳಗೆ ಮೈಸೂರಿನಲ್ಲಿದ್ದ ವೃದ್ಧ ನಾಟಕ ರಸಿಕರು ಆನಂದರಾಯರೆಂಬವರು ದಯಮಾಡಿ ಅವರಲ್ಲಿದ್ದ ಪ್ರತಿಯನ್ನು ನನಗೆ ಕೊಟ್ಟರು. ಆನಂದರಾಯರಲ್ಲಿ ಹಳೆಯ ನಾಟಕಶಾಸ್ತ್ರದ ಸಾಹಿತ್ಯ ಬಹುವಾಗಿತ್ತು. ಸರ್ ಹೆನ್ರಿ ಅರ್ವಿಂಗ್ ಮೊದಲಾದ ಪ್ರಸಿದ್ಧ ನಟರ ಜೀವನ ಚರಿತ್ರೆ, ಅವರ ಪಾತ್ರಧಾರಣೆಯ ಚಿತ್ರಗಳು ಮೊದಲಾದದ್ದಲ್ಲದೆ ಹಳೆಯ ಕಾಲದ ತೋಫನ್ನುಗಳು ಅಥವಾ ತಲೆಗೂದಲ ಟೊಪ್ಪಿಗೆ, ಮೀಸೆಗಳು, ಗಡ್ಡಗಳು, ಕತ್ತಿ ಕಠಾರಿಗಳು ಇಂಥ ಸಾಮಾನುಗಳ ಸಂಗ್ರಹವಿತ್ತು. ಆನಂದರಾಯರು ಒಂದು ಕರಾರು ಮಾಡಿದರು. ನೀವು ನಮ್ಮ ಮನೆಗೆ ಬಂದರೆ ಅಲ್ಲಿ ನಾನು ಪುಸ್ತಕ ಕೊಡುತ್ತೇನೆ ಎಂದು. ಬಹು ಅಭಿಮಾನದಿಂದ ನನ್ನನ್ನು ಬರಮಾಡಿಕೊಂಡು ಕಾಫಿ ತಿಂಡಿ ಕೊಟ್ಟು ನಾಟಕದ ಸಾಮಾನುಗಳನ್ನು ತೋರಿಸಿ ಆಮೇಲೆ ಪ್ರತಾಪರುದ್ರ ಪುಸ್ತಕವನ್ನು ನನ್ನ ಕೈಯಲ್ಲಿಟ್ಟರು. ಅನುವಾದ ವಿಧಾನ, ಶ್ರೀಕಂಠೇಶಗೌಡರು ಅನುಸರಿಸಿದ್ದ ಅನುವಾದ ವಿಧಾನ ಆ ಕಾಲದಲ್ಲಿ ರೂಢಿಗೆ ಬಂದಿದ್ದದ್ದು. ಇಂಗ್ಲಿಷ್ ಹೆಸರುಗಳಿಗೆ ಪ್ರತಿಯಾಗಿ ಸಂಸ್ಕೃತದ ಅಥವಾ ಕನ್ನಡದ ಹೆಸರುಗಳನ್ನಿಡುವುದು, ಕಥಾ ಸನ್ನಿವೇಶಗಳನ್ನು ಕೊಂಚ ಕೊಂಚ ಮಾರ್ಪಡಿಸಿ ಅದು ನಮ್ಮ ದೇಶದ ವಸ್ತು ಎಂಬಂತೆ ತೋರಿಸುವುದು, ಸಂಭಾಷಣೆಯಲ್ಲಿ ವಚನವನ್ನೂ ನಡುವೆ ಪದ್ಯಗಳನ್ನೂ ಹಾಡುಗಳನ್ನೂ ಸೇರಿಸುವುದು. ಒಟ್ಟಿನಲ್ಲಿ ಆ ನಾಟಕವನ್ನು ನಮ್ಮ ಜನ ತಮ್ಮದೇ ಎಂದು ಭಾವಿಸಿಕೊಳ್ಳುವಂತೆ ವೇಷಭಾಷೆಗಳನ್ನು ಅಳವಡಿಸುವುದು. ಈ ಮೇಲ್ಪಂಕ್ತಿಯನ್ನು ನಾನೂ ಕೊಂಚಮಟ್ಟಿಗೆ ಅನುಸರಿಸಿದವನೇ. ಬಸವಪ್ಪ ಶಾಸ್ತ್ರಿಗಳೂ ಸಿ ಸುಬ್ಬರಾಯರೂ ಸೇರಿ ಒಥೆಲೋ ನಾಟಕವನ್ನು ಶೂರಸೇನ ಚರಿತ್ರೆ ಎಂದು ಕನ್ನಡದಲ್ಲಿ ರಚಿಸಿರುವುದು ಇದೇ ವಿಧಾನದಲ್ಲಿ. ಶ್ರೀಕಂಠೇಶಗೌಡರು ಜನರೂಢಿಯ ಭಾಷಾ ಶೈಲಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದರು. ಅವರ ಒಂದು ಹಾಡು ನೆನಪಿಗೆ ಬರುತ್ತದೆ. ಹಂಗು ಕೆಟ್ಟೆ ಹಿಂಗು ಕೆಟ್ಟೆ ರಂಗಧಾಮ, ತಂಗಳಿಟ್ಟು ಹಳಸಿ ಹೋಯ್ತು ಪಂಗನಾಮ. ಶ್ರೀಕಂಠೇಶಗೌಡರು ಒಂದು ಸ್ವತಂತ್ರ ಪದ್ಯಗ್ರಂಥವನ್ನು ರಚಿಸಿದ್ದರು. ಅದರ ಹೆಸರು ಚಾಮನೃಪ ಚಂದ್ರಪ್ರಭೆ. ಅದು ಸಣ್ಣ ಪುಸ್ತಕ, ಪದ್ಯರೂಪದ್ದು. ಅದರಲ್ಲಿ ಸಂಸ್ಕೃತದ ವೃತ್ತ ಛಂದಸ್ಸಿನ ಪದ್ಯಗಳು, ಕಂದ ಪದ್ಯಗಳು ಇದ್ದುವು. ಅದರ ವಿಚಾರ ಶ್ರೀ ಚಾಮರಾಜೇಂದ್ರ ಒಡೆಯರವರ ರಾಜ್ಯ ನಿರ್ವಾಹದ ವರ್ಣನೆ ಮತ್ತು ಅವರ ಔದಾರ್ಯ ವಿದ್ಯೋತ್ಸಾಹಗಳ ಪ್ರಶಂಸೆ. ಪ್ರಭುಗಳು ಅಂಥ ಮಹಾಮಹಿಮರಾಗಿರುವಲ್ಲಿ ಆ ಮಹಿಮೆಯ ಸ್ಫೂರ್ತಿಯಿಂದ ಸೋಜಿಗವೆ ಪೇಳೆ ಕಬ್ಬವ ಗೌಡಂ, ಹಳ್ಳಿಯ ಗೌಡನಂಥವನು ಕೂಡ ಕಾವ್ಯ ರಚನೆ ಮಾಡುವುದರಲ್ಲಿ ಆಶ್ಚರ್ಯವೇನಿದೆ ಎಂದು ಹಾಡಿದ್ದರು. ಆ ಪುಸ್ತಕವೂ ಈಗ ಸಿಕ್ಕುವಂತಿಲ್ಲ. ನಾನು ಅದನ್ನು ಓದಿದಾಗ ಅದರ ಶೈಲಿಯಿಂದ ಮುಗ್ಧನಾದೆ. ಅದು 60-65 ವರ್ಷಗಳ ಹಿಂದೆ. ಒಳ್ಳೆಯ ಶೈಲಿ, ಒಳ್ಳೆಯ ಭಾವಗಳು.
ಶ್ರೀಕಂಠೇಶ ಗೌಡರ ಕೃತಿಯನ್ನು ಕುರಿತು ಆ ಕಾಲದ ವಿದ್ಯಾದಾಯಿನಿ ಎಂಬ ಮಾಸಪತ್ರಿಕೆಯಲ್ಲಿ ಒಂದು ದೀರ್ಘವಾದ ವಿಮರ್ಶನೆ ಬಂತು. ಅದನ್ನು ಬರೆದವರು ಭಾಷಾಭಿಮಾನಿ ಎಂದು ಹೆಸರು ಹಾಕಿಕೊಂಡಿದ್ದರು. ಆ ವಿಮರ್ಶನೆ ಸ್ನೇಹದೃಷ್ಟಿಯದಾಗಿರಲಿಲ್ಲ. ಗೌಡರು ಹಂದಿಯು ಗುಟುರು ಹಾಕಿತು ಎಂದಿದ್ದಾರೆ. ಅದು ಹಾಗಾದರೆ ಗೂಳಿ ಮಾಡಿದ್ದೇನು? ಇಂಥ ಒಂದೆರಡು ಅಸಾಮಂಜಸ್ಯಗಳನ್ನು ವಿಮರ್ಶಕರು ಎತ್ತಿ ತೋರಿಸಿದರು. ಕೆಲವು ಮೂಲಪದ್ಯಗಳ ಭಾಷಾಂತರೀಕರಣ ಸಾಧುವಾಗಿರಲಿಲ್ಲ ಎಂದರು. ಅಂಥ ಭಾಷಾಂತರಕ್ಕಿಂತ ಸಮ್ಮರ್ಸನ್ನಿನ ಅರ್ಲಿ ಪವರುಂ ಯೂಸ್ಡ್ ಟು ಗಿಲ್ಡ್ ಮೆಟಿಲ್ಡೆಯ ಬವರುಂ ಹೀಗೆ ಏಕೆ ಮಾಡಬಾರದು ಎಂದು ಮೂದಲಿಸಿದರು. ಕಡೆಗೆ ಪ್ರಶ್ನಾರ್ಥಕವಾದ ಸೋಜಿಗವೇ ಪೇಳೆ ಕಬ್ಬವ ಗೌಡಂ ಎಂಬ ಗೌಡರ ಮಾತನ್ನು ಅವಧಾರಣಾರ್ಥಕ್ಕೆ ತಿರುಗಿಸಿ ಸೋಜಿಗವೇ ಪೇಳೆ ಕಬ್ಬವ ಗೌಡಂ ಅದು ಸೋಜಿಗವೇ ಆಯಿತು ಎಂದು ಅಪಹಾಸ್ಯ ಮಾಡಿದರು. ಇದು ಬಹು ಕಟುವಾದ ವಿಮರ್ಶನೆ. ಇದಕ್ಕೆ ಅದೇ ವಿದ್ಯಾದಾಯಿನಿ ಪತ್ರಿಕೆಯಲ್ಲಿ ಮತ್ತೊಬ್ಬರು ಉತ್ತರ ಕೊಟ್ಟು, ಆ ವಿಮರ್ಶಕನು ತನ್ನನ್ನು ಭಾಷಾಭಿಮಾನಿ ಎಂದು ಕರೆದುಕೊಳ್ಳುವುದಕ್ಕಿಂತ ದೋಷಾಭಿಮಾನಿ ಎಂದು ಕರೆದುಕೊಳ್ಳುವುದು ನ್ಯಾಯ ಎಂದು ಹೇಳಿದರು. ಅಲ್ಲಿಂದ ಅರ್ಧ ಶತಮಾನದಷ್ಟು ದೂರವಿರುವ ಈ ಕಾಲದಲ್ಲಿ ನಾವು ಆ ವಾದ ಪ್ರತಿವಾದಗಳನ್ನು ವಿನೋದಕ್ಕಾಗಿ ಓದಬಹುದು. ಆಗಿನವರ ಪ್ರಯತ್ನ ಕನ್ನಡಕ್ಕೆ ಒಂದು ಹೊಸ ಜಾತಿಯ ವಸ್ತುವನ್ನು, ಒಂದು ಹೊಸ ಪರಿಪಾಟಿಯನ್ನು ತಂದುಕೊಡಬೇಕೆಂಬುದು. ಅದು ಹೊಸ ಪ್ರಯತ್ನ, ಅಪೂರ್ವವಾದ ಪ್ರಯತ್ನ, ಮೇಲ್ಪಂಕ್ತಿ ಇಲ್ಲದಿದ್ದ ಪ್ರಯತ್ನ. ಅಂಥ ಪ್ರಯತ್ನದಲ್ಲಿ ದೋಷಗಳೂ ನ್ಯೂನತೆಗಳೂ ಸ್ವಾಭಾವಿಕವಾಗಿ ಬಂದುಬಿಡುತ್ತವೆ. ಅವುಗಳನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳುವುದು ಗುಣಗ್ರಹಣದ ದಾರಿಯಲ್ಲ. ಆ ದೋಷಗಳು ಸಣ್ಣವು, ಆ ಗುಣ ದೊಡ್ಡದು. ಈ ದೃಷ್ಟಿಯಿಂದ ನೋಡಿದರೆ ಶ್ರೀಕಂಠೇಶ ಗೌಡರ ಪ್ರಯತ್ನ ಸ್ತೋತ್ರಾರ್ಹವಾದದ್ದು. ಶ್ರೀಕೃಷ್ಣ ಸೂಕ್ತಿ ಕನ್ನಡದ ಪುನರುಜ್ಜೀವನದ ಚರಿತ್ರೆಯನ್ನು ಕುರಿತು ಚಿಂತಿಸುವಾಗ ಅವಶ್ಯವಾಗಿ ಸ್ಮರಣೆಗೆ ಬರುವ ಒಂದು ಸಂಗತಿ ಉಡುಪಿಯ ಶ್ರೀಕೃಷ್ಣ ಸೂಕ್ತಿಯ ಪ್ರಕಟಣೆ. ಶ್ರೀಕೃಷ್ಣ ಸೂಕ್ತಿ ಮಾಸಪತ್ರಿಕೆ. ಅದರ ಸಂಪಾದಕರು ಕೆರೋಡಿ ಸುಬ್ಬರಾವ್ ಮತ್ತು ರಾಜಗೋಪಾಲ ಕೃಷ್ಣರಾವ್. ಅವರ ಸ್ನೇಹಿತರಲ್ಲಿ ಕೆಲ ಮಂದಿ ನಾನು ನೋಡಿ ಮಾತನಾಡಿದ್ದೇನೆ. ಸುಬ್ಬರಾಯರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಂತೆ. ಕೆಲವು ಕಾಲ ಅವರು ಮದ್ರಾಸಿನಲ್ಲಿಯೂ ಇದ್ದರು. ಅವರು ತರುಣರಾಗಿದ್ದಾಗ ರಚಿಸಿದ್ದ ಪ್ರಣಯ ಗೀತೆಗಳ ಪುಸ್ತಕವೊಂದನ್ನು ನೋಡಿದ್ದು ನನಗೆ ಜ್ಞಾಪಕವಿದೆ. ಆದರೆ ಆ ಗೀತೆಗಳನ್ನು ಯಾರಾದರೂ ಹಾಡಿದ್ದನ್ನು ನಾನು ಕೇಳಿಲ್ಲ. ಕೆರೋಡಿ ಸುಬ್ಬರಾಯರು ರಸಿಕರೆಂದೂ ಸ್ನೇಹಪರರೆಂದೂ ಭಾಷೋತ್ಸಾಹಿಗಳೆಂದೂ ನಾನು ಕೇಳಿದ್ದೇನೆ. ಅವರು ಸಾತ್ವಿಕರೆಂದೂ ಉದಾರಿಗಳೆಂದೂ ಕೇಳಿದ್ದೇನೆ. ರಾಜಗೋಪಾಲಕೃಷ್ಣರಾಯರು ಸುಬ್ಬರಾಯರಿಗಿಂತ ಕಿರಿಯರು. ಇವರನ್ನು 4-6 ಸಾರಿ ಕಾಣುವ ಅವಕಾಶ ನನ್ನ ಪಾಲಿಗೆ ಬಂದಿತ್ತು. ಅವರು ಖಂಡಿತವಾದಿಗಳೆಂದು ಹೆಸರಾಗಿತ್ತು. ಅವರು ನೆಮ್ಮದಿವಂತರು. ಶ್ರೀಕೃಷ್ಣ ಸೂಕ್ತಿಯ ಮುಖ್ಯ ಸಂಚಾಲಕರು ರಾಜಗೋಪಾಲಕೃಷ್ಣರಾಯರೆಂದು ನಾನು ಕೇಳಿದ್ದೇನೆ. ಶ್ರೀಕೃಷ್ಣ ಸೂಕ್ತಿ ಪ್ರಕಟವಾಗುತ್ತಿದ್ದದ್ದು 1906-7 ಸುಮಾರಿನಲ್ಲಿ. ಅದು ಈ ಹೊತ್ತು ಪ್ರಕಟವಾಗುತ್ತಿದ್ದರೂ ಮಾನ್ಯವಾಗಿರುತ್ತಿತ್ತು. ಸೊಗಸಾದ ನುಣುಪು ಕಾಗದದ ಮೇಲೆ ಸೊಗಸಾದ ಮತ್ತು ಬಗೆ ಬಗೆಯ ಅಕ್ಷರಗಳಲ್ಲಿ ಮುದ್ರಿತವಾಗುತ್ತಿದ್ದ ಕನ್ನಡ ಮಾಸಪತ್ರಿಕೆ ಎಂದರೆ ಶ್ರೀಕೃಷ್ಣ ಸೂಕ್ತಿ. ನೋಟಕ್ಕೂ ಮುಟ್ಟಲಿಕ್ಕೂ ಅದರಷ್ಟು ಸುಂದರವಾದ ಕನ್ನಡ ಮಾಸಪತ್ರಿಕೆ ಈ ಹೊತ್ತು ಯಾವುದಾದರೂ ಇದ್ದಲ್ಲಿ ಅದು ನನಗೆ ತಿಳಿದದ್ದಲ್ಲ. ವಿಷಯಗಳೂ ಹಾಗೆಯೇ. ಅದರಲ್ಲಿ ಬರುತ್ತಿದ್ದ ಸಂಪಾದಕೀಯ ಟಿಪ್ಪಣಿಗಳು ಗಂಡು ಧ್ವನಿಯುಳ್ಳವ ಆಗಿರುತ್ತಿದ್ದವು. ಭಾಷಾ ಶೈಲಿಯ ದೃಷ್ಟಿಯಿಂದ ಅವು ಪ್ರೌಢವಾಗಿ ಆದರೂ ಪೆಡಸಾಗದೆ ಚಿತ್ತರಂಜಕವಾಗಿರುತ್ತಿದ್ದವು. ಆ ಪತ್ರಿಕೆಯಲ್ಲಿ ಬಂದ ಕೆಲವು ಪ್ರಬಂಧಗಳು ನನ್ನ ಜ್ಞಾಪಕದಲ್ಲಿ ನಿಂತಿವೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರು ನಂಜನಗೂಡಿನ ಸತೀಹಿತೈಷಿಣಿ ಗ್ರಂಥಮಾಲೆಯ ಸಂಪಾದಕಿ ತಿರುಮಲಮ್ಮನವರ ಕಾದಂಬರಿಗಳನ್ನು ವಿಮರ್ಶಿಸಿ ಬರೆದ ವಿಸ್ತಾರವಾದ ಲೇಖನ ಬಂದದ್ದು ಶ್ರೀಕೃಷ್ಣ ಸೂಕ್ತಿಯಲ್ಲಿ. ಅದರಲ್ಲಿ ಅವರು ಆ ಜಾತಿಯ ಸಾಹಿತ್ಯ ಲಕ್ಷಣಗಳನ್ನು ಕುರಿತು ತಿಳುವಳಿಕೆ ಕೊಟ್ಟಿದ್ದರು. ಗುಡಿಬಂಡೆಯ ವಿದ್ವಾನ್ ಎ ಕೇಶವಯ್ಯನವರು ಮತಮಂಜರಿ ಎಂಬ ಧಾರಾವಾಹಿ ಲೇಖನದಲ್ಲಿ ನಮ್ಮ ದೇಶದಲ್ಲಿ ಅಷ್ಟಿಷ್ಟಾದರೂ ತಿಳಿದಿರುವ ಮತಾಂತರಗಳಲ್ಲಿ ಪ್ರತಿಯೊಂದನ್ನೂ 1-2 ಪುಟಗಳಲ್ಲಿ ಸಂಗ್ರಹ ಮಾಡಿ ತಿಳಿಸಿದ್ದಾರೆ. ಅದು ನನಗೆ ಮೆಚ್ಚುಗೆಯಾದ ಲೇಖನ. ಕೇಶವಯ್ಯನವರು ಸತ್ಪುರುಷರು.
ಅವರು ಮತಮಂಜರಿ ಪ್ರಬಂಧವನ್ನು ಒಂದಾನೊಂದು ತೆಲುಗು ಗ್ರಂಥದಿಂದಲೋ ಬೇರೆ ಯಾವುದೋ ಭಾಷೆಯ ಗ್ರಂಥದಿಂದಲೋ ಕನ್ನಡಕ್ಕೆ ಅನುವಾದ ಮಾಡಿದರು ಎಂದು ನನ್ನ ಜ್ಞಾಪಕ. ಅನೇಕ ಪದ್ಯ ಪ್ರಬಂಧಗಳು ಶ್ರೀಕೃಷ್ಣ ಸೂಕ್ತಿಯಲ್ಲಿ ಬರುತ್ತಿದ್ದವು. ಕೇಶವಯ್ಯನವರು ಭರ್ತೃಹರಿ ನಿರ್ವೇದಂ ಎಂಬ ಸಂಸ್ಕೃತ ನಾಟಕವನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದರು. ಒಟ್ಟಿನ ಮೇಲೆ ಆ ಮಾಸಪತ್ರಿಕೆ ದಕ್ಷಿಣ ಕನ್ನಡ ಪ್ರಾಂತದ ಭಾಷಾಭಿಮಾನಕ್ಕೆ ಹೆಗ್ಗುರುತಾಗಿತ್ತು ಎಂದು ಹೇಳಬಹುದು. ಅದು ಸಮಸ್ತ ಕರ್ನಾಟಕಕ್ಕೂ ಪ್ರಿಯವಾಗಿ ಯಶಸ್ಕಾರಕವಾಗಿದ್ದ ಪತ್ರಿಕೆ. ಅದನ್ನು ಉಳಿಸಿಕೊಳ್ಳುವ ಚೈತನ್ಯ ಕನ್ನಡ ಜನಕ್ಕೆ ಇಲ್ಲದೆ ಹೋಯಿತೆಂಬ ವಿಷಾದ ನನ್ನ ಮನಸ್ಸಿನಿಂದ ಇಂದೂ ಅಳಿಸಿ ಹೋಗಿಲ್ಲ. ಎಸ್.ಜಿ. ನರಸಿಂಹಾಚಾರ್ಯರು. ನನಗೆ ತಿಳಿದಿರುವ ಹಳೆಯ ಕಾಲದ ಕನ್ನಡ ಸಾಹಿತ್ಯ ಪಂಡಿತರಲ್ಲಿ ಉದ್ದಾಮರಾದವರು ಎಸ್.ಜಿ. ನರಸಿಂಹಾಚಾರ್ಯರು, ಆರ್. ನರಸಿಂಹಾಚಾರ್ಯರು, ಎಂ.ಎ. ರಾಮಾನುಜಯ್ಯಂಗಾರ್ಯರು, ದೇವಶಿಖಾಮಣಿ ಅಳಸಿಂಗರಾಚಾರ್ಯರು. ಎಸ್.ಜಿ. ನರಸಿಂಹಾಚಾರ್ಯರನ್ನು ನಾನು ಮೊದಲು ಕಂಡದ್ದು 1906-7ರಲ್ಲಿ ಇರಬೇಕು. ಅವರ ಹೆಸರು ಅದಕ್ಕೆ ಮೊದಲೇ ನನಗೆ ಪರಿಚಯವಾಗಿತ್ತು. ಅವರ ಕೆಲವು ಲೇಖನಗಳನ್ನು ನಾನು ಪಠ್ಯಪುಸ್ತಕಗಳಲ್ಲಿ ಓದಿದ್ದೆ. ಅವರು ಕನ್ನಡ ಷಟ್ಪದಿ ಕಾವ್ಯರೂಪದಲ್ಲಿ ಕಾಳಿದಾಸನ ರಘುವಂಶದ ಕೆಲವು ಪ್ರಕರಣಗಳನ್ನು ಅನುವಾದ ಮಾಡಿದ್ದದ್ದು ನನ್ನ ಮನಸ್ಸಿಗೆ ಬಹು ಸೊಗಸೆನ್ನಿಸಿತ್ತು. ಅನೇಕ ಪದ್ಯಗಳ ಮಾತಿನ ಲಾಲಿತ್ಯವೂ ಭಾವದ ಪುಷ್ಟಿಯೂ ನನಗೆ ಮೋಹವನ್ನು ಉಂಟುಮಾಡಿದ್ದವು. ಅಂಬರವದೆಂತು ಶಶಿ ಬಿಂಬದಿಂ ರಂಜಿಸುವುದ ಅಂಬರಾಪಗೆಯಂತು ಶೈವ ಕಳೆಯಿಂ ತುಂಬಿರಂಜಿಪುದಂತು ಕಂಬು ಕಂಠಿಯ ಗರ್ಭಮಿಂಬಾಯಿತು ಗುರುವಿತ್ತ ವರದ ಬಲದೆ. ಇಂಥ ಪ್ರಸನ್ನವೂ ಮನೋಹರವೂ ಆದ ಲೇಖನ ಶೈಲಿ ಎಸ್.ಜಿ.ಎನ್. ಅವರದು. ಅವರು ರಚಿಸಿ ಮ್ಯಾಕ್ಮಿಲನ್ ಅವರು ಪ್ರಕಟಪಡಿಸಿದ್ದ ಒಂದು ರೀಡರ್ ವಾಚಕ ಪುಸ್ತಕವನ್ನು ನಾನು ಪಾಠ ಮಾಡಿದ್ದೆ ನಾನು ಮೇಷ್ಟರಾಗಿದ್ದಾಗ. ಆ ಪುಸ್ತಕದಲ್ಲಿ ಅಭಿನವ ಪಂಪನ ರಾಮಾಯಣದ ಒಂದು ಭಾಗವನ್ನು ಆರಿಸಿಕೊಟ್ಟಿತ್ತು. ಅದನ್ನು ನಾನು ಉತ್ಸಾಹದಿಂದ ಪಾಠ ಹೇಳಿದ್ದು ಚೆನ್ನಾಗಿ ಜ್ಞಾಪಕವಿದೆ. ಹೀಗೆ ನಾನು ಅವರಲ್ಲಿ ಪೂಜ್ಯ ಭಾವವನ್ನು ಬೆಳೆಸಿಕೊಂಡಿದ್ದೆ. ಎಸ್.ಜಿ. ನರಸಿಂಹಾಚಾರ್ಯರಿಗಿದ್ದ ಹುದ್ದೆ ಸರಕಾರದ ಭಾಷಾಂತರಕರ್ತರದು. ಅದು ಆಗಿಗೇ ಬಹಳ ಸಾಮಾನ್ಯವೆನಿಸಿದ್ದ ಹುದ್ದೆ, ಸುಮಾರು 150-200 ರೂಪಾಯಿಗಳದು. ಆದರೆ ಈ ವಿಷಯ ಅವರ ಮನಸ್ಸಿಗೆ ಬಂದಂತೆಯೇ ತೋರುವುದಿಲ್ಲ. ಅವರ ಮಾತುಕಥೆಗಳಲ್ಲಿ 1000 ರೂಪಾಯಿ ಸರ್ದಾರರ ಸಂತೃಪ್ತಿ ಧ್ವನಿಸುತ್ತಿತ್ತು. ಎಸ್.ಜಿ. ನರಸಿಂಹಾಚಾರ್ಯರ ದೊಡ್ಡ ಕಾರ್ಯಗಳಲ್ಲಿ ಗಣಿಸಬಹುದಾದದ್ದು ಕರ್ನಾಟಕ ಕವಿಚರಿತೆಯ ಮೊದಲನೆಯ ಸಂಪುಟ. ಅದನ್ನು ಆರ್. ನರಸಿಂಹಾಚಾರ್ಯರು, ಎಸ್.ಜಿ. ನರಸಿಂಹಾಚಾರ್ಯರು ಇಬ್ಬರೂ ಸೇರಿ ರಚಿಸಿದರು. ಆರ್. ನರಸಿಂಹಾಚಾರ್ಯರು ಕವಿಯ ಕಾಲ, ದೇಶ, ಅವನ ಕರ್ತೃತ್ವ ಮೊದಲಾದವುಗಳನ್ನು ಕುರಿತು ಬರೆದಿರಬೇಕು. ಕವಿಯ ಮುಖ್ಯ ಸ್ವಾರಸ್ಯ, ಕವಿಶ್ರೇಣಿಯಲ್ಲಿ ಅವನ ಸ್ಥಾನ, ಇಂಥ ವಿಮರ್ಶನ ಭಾಗವನ್ನು ಎಸ್.ಜಿ. ನರಸಿಂಹಾಚಾರ್ಯರು ಬರೆದಿರಬೇಕು. ಈ ಊಹೆ ಆರ್. ನರಸಿಂಹಾಚಾರ್ಯರೊಬ್ಬರೇ ಪೂರ್ತಿ ಬರೆದ 2/3 ಸಂಪುಟಗಳಲ್ಲಿ ಎಸ್.ಜಿ. ಅವರ ಕೈವಾಡ ಸೇರದಿದ್ದುದರಿಂದ ಅದು ಭೇದದಿಂದ ಬಲಪಡುತ್ತದೆ. ಎಸ್.ಜಿ. ನರಸಿಂಹಾಚಾರ್ಯರ ಅತ್ಯಂತ ಸಮೀಪದ ಸ್ನೇಹಿತರು ನಾಟಕ ಶಿರೋಮಣಿ ಎ.ವಿ. ವರದಾಚಾರ್ಯರು. ಅವರಿಬ್ಬರೂ ಯಾವಾಗಲೋ ಸ್ವಲ್ಪ ಕಾಲ ಚಿತ್ರದುರ್ಗದಲ್ಲಿದ್ದಾಗ ಇಬ್ಬರಿಗೂ ಸ್ನೇಹವಾಯಿತಂತೆ. ವರದಾಚಾರ್ಯರು ನಾಟಕ ಪ್ರಪಂಚದಲ್ಲಿ ಪ್ರಸಿದ್ಧರಾದ ಮೇಲೂ ಈ ಸ್ನೇಹ ಬೆಳೆದು ಫಲಕಾರಿಯಾಯಿತು. ಕಾಮದಹನದ ಹಾಡು. ನರಸಿಂಹಾಚಾರ್ಯರು ಕಾಮದಹನದ ಹಬ್ಬಕ್ಕಾಗಿ ಒಂದು ಹಾಡು ಕಟ್ಟಿದರು. ಆ ಹಾಡು ಆ ಕಾಲದ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಕೆಲವರ ಮನಸ್ಸನ್ನು ಹಿಡಿದಿತ್ತು. ಅವರಲ್ಲಿ ಕೆಲವರು ನನ್ನ ಆಪ್ತಮಿತ್ರರಾದ ಜಿ. ಶ್ರೀನಿವಾಸಯ್ಯ, ಮೋಕ್ಷಗುಂಡಂ ಕೃಷ್ಣಮೂರ್ತಿ, ಎಸ್. ರಾಮಚಂದ್ರ ಶಾಸ್ತ್ರಿ, ವಾಜಪೇಯಂ ವೆಂಕಟಸುಬ್ಬಯ್ಯ. ಇವರು ಆ ಹಾಡಿನ ತುಣುಕುಗಳನ್ನು ಆಗಾಗ ಹೇಳಿಕೊಳ್ಳುತ್ತಿದ್ದುದನ್ನು ನಾನು ಕೇಳಿದ್ದೇನೆ. ಆದರೆ ಯಾರಿಗೂ ಆ ಹಾಡು ಪೂರ್ತಿಯಾಗಿ ತಿಳಿದಿದ್ದಂತೆ ತೋರಲಿಲ್ಲ. ನನಗೆ ಈ ಹಾಡಿನ ವಿಷಯ ತಿಳಿದಿದ್ದು ಎಸ್.ಜಿ. ನರಸಿಂಹಾಚಾರ್ಯರು ತೀರಿಕೊಂಡ ಬಹುದಿನಗಳ ಮೇಲೆ. ಆದದ್ದರಿಂದ ಹಾಡಿನ ಸಾಹಿತ್ಯವನ್ನು ನಾನು ಸಂಪಾದಿಸಲಾಗಲಿಲ್ಲ. ಅದರ ಒಂದು ಚರಣ ಕೂಡ ಪೂರ್ತಿಯಾಗಿ ನಾನು ಕೇಳಲಿಲ್ಲ. ನಾನು ಕೇಳಿದ ಹರುಕುಮುರುಕುಗಳಿಂದ ಆ ಹಾಡು ಒಂದು ಅಸಾಧಾರಣ ಧಾಟಿಯಲ್ಲಿ ಇತ್ತು ಎಂದು ನನಗನ್ನಿಸಿದೆ. ಹೀಗೆ
ಗಿರಿಜೆವರಣನು ಬಯಸಿ ಬಂದಳು ಹರಣನು ಶಶಿಧರನನು, ಹರಣ ತಪವನು ಮುರಿಯ ಬಂದನು ಮಾರನು ಸುಕುಮಾರನು. ನನ್ನ ಕಿವಿಗೆ ಇದು ಸೊಗಸಾದ ಧಾಟಿ. ನರಸಿಂಹಾಚಾರ್ಯರು ತಮ್ಮ ಹಾಡಿನಲ್ಲಿ ವಸ್ತುವನ್ನು ಹೇಗೆ ಅಳವಡಿಸಿದ್ದರೋ, ಹೇಗೆ ಕಥಾ ಸಂವಿಧಾನ ಮಾಡಿದ್ದರೋ ಅದನ್ನು ತಿಳಿದುಕೊಳ್ಳಬೇಕೆಂದು ನನ್ನಂತೆ ಕುತೂಹಲ ಪಡುವವರು ಈ ಹೊತ್ತೂ ನೂರಾರು ಮಂದಿ ಇದ್ದಾರೆಂದು ನಾನು ನಂಬಿದ್ದೇನೆ. ಪದ್ಯ ಸಂಗ್ರಹ, ಪದ್ಯಸಾರ. ಎಸ್ ಜಿ ನರಸಿಂಹಾಚಾರ್ಯರು ಕನ್ನಡಕ್ಕೆ ಮಾಡಿದ ಮಹೋಪಕಾರಗಳಲ್ಲಿ 2 ಕಾವ್ಯ ಸಂಕಲನ ಪುಸ್ತಕಗಳು ಸೇರಿವೆ. ಒಂದು ಪದ್ಯ ಸಂಗ್ರಹ, ಇನ್ನೊಂದು ಪದ್ಯಸಾರ. ಪದ್ಯ ಸಂಗ್ರಹದಲ್ಲಿ ಆರಿಸಿದ ಭಾಮಿನಿ ಷಟ್ಪದಿ ಪದ್ಯಗಳು ಮಾತ್ರವಲ್ಲದೆ ಕನಕದಾಸರ ಧ್ರುವಚರಿತ್ರೆ, ನಳಚರಿತ್ರೆಗಳು ಬಹು ಹೃದಯಂಗಮವಾದ ರೀತಿಯಲ್ಲಿ ಸಂಕ್ಷಿಪ್ತಾಕಾರದಲ್ಲಿ ಬಂದಿದ್ದವು. ಆ 2 ಸುಂದರವಾದ ಕಾವ್ಯಗಳನ್ನು ಸಂಕ್ಷೇಪ ಮಾಡಿದ್ದರಿಂದ ಅಲ್ಲಲ್ಲಿ ಬಿಡಬೇಕಾಗಿ ಬಂದ ಅನೇಕ ಪದ್ಯಗಳ ಸ್ಥಾನದಲ್ಲಿ ಕಥಾಸರಣಿಯ ಸಂದರ್ಭ ಸೂಚನೆಗಾಗಿ ಉಚಿತವಾದ ಗದ್ಯವಾಕ್ಯಗಳನ್ನು ರಚಿಸಿ ಸೇರಿಸಿದವರು ಎಸ್ ಜಿ ನರಸಿಂಹಾಚಾರ್ಯರು. ಈ ಸಣ್ಣ ಸಣ್ಣ ಗದ್ಯವಾಕ್ಯಗಳೇ ಅವರ ರಸಜ್ಞತೆಯನ್ನು ಎತ್ತಿ ತೋರಿಸುತ್ತವೆ. ಪದ್ಯಸಾರವಾದರೋ ಕನ್ನಡ ಕಾವ್ಯದ ನಾನಾ ಯುಗಗಳನ್ನು ಉದಾಹರಣೆಗಳಿಂದ ಎತ್ತಿ ತೋರಿಸುವುದಾಗಿದೆ. ಅದರಲ್ಲಿ ಜನಪದ ಗೀತೆಗಳು, ಶತಕಗಳು ಮೊದಲಾದ ಜನಬೋಧಕ ಸಾಹಿತ್ಯದಿಂದ ಷಡಕ್ಷರಿ ಕವಿಯ ಪ್ರೌಢ ಮಟ್ಟಿನವರೆಗೂ ಉದಾಹರಣೆಗಳಿವೆ. ಇದು ಇಂಗ್ಲಿಶಿನ ಪ್ರಸಿದ್ಧ ಪದ್ಯ ಸಂಕಲನವಾದ ಪಾಲ್ಗ್ರೇವ್ಸ್ ಗೋಲ್ಡನ್ ಟ್ರೆಷರಿ ಎಂಬ ಗ್ರಂಥವನ್ನು ಹೋಲುವುದಾಗಿದೆ. ಪದ್ಯ ಸಂಗ್ರಹ, ಪದ್ಯಸಾರಗಳು ಇಂದಿನ ಪಠ್ಯಪುಸ್ತಕ ಪಟ್ಟಿಕೆಯಲ್ಲಿ ಸೇರಿಲ್ಲವೆಂದು ಕೇಳಿದ್ದೇನೆ. ಹಾಗಿರುವ ಪಕ್ಷದಲ್ಲಿ ಇದು ಒಂದು ದೊಡ್ಡ ಲೋಪವೇ. ಅದಕ್ಕಿಂತ ಸುಂದರವಾದ ಪದ್ಯ ಸಂಕಲನ ಮತ್ತಾರಿಂದಲೂ ಸಾಧ್ಯವಿಲ್ಲ ಎಂದು ನಾನು ಸಾರಿ ಸಾರಿ ಹೇಳುತ್ತೇನೆ. ಮತ್ತು ಅವುಗಳ ಪಾಠವನ್ನು ತಪ್ಪಿಸಿದ್ದರಿಂದ ವಿದ್ಯಾರ್ಥಿಗಳಿಗೆ ಅಪಾರ ನಷ್ಟವಾಗಿದೆ ಎಂದೂ ಹೇಳುತ್ತೇನೆ. ಎಸ್ ಜಿ ನರಸಿಂಹಾಚಾರ್ಯರ ಬರವಣಿಗೆಯನ್ನೆಲ್ಲ ಸಂಗ್ರಹ ಮಾಡಿ ಪ್ರಕಟಪಡಿಸುವವರು ಕನ್ನಡ ಲೋಕಕ್ಕೆ ಭಾಷೆಯ ದೃಷ್ಟಿಯಿಂದಲೂ ಸರಸತೆಯ ದೃಷ್ಟಿಯಿಂದಲೂ ಮಹೋಪಕಾರ ಮಾಡುತ್ತಾರೆ. ಗಾತ್ರದಲ್ಲಿ ಅದು ಅನೇಕ ಸಂಪುಟಗಳಾಗುವಷ್ಟು ಹೆಚ್ಚಾಗಿಲ್ಲ. ಆದದ್ದರಿಂದ ಆ ಸಂಕಲನವು ಹೆಚ್ಚು ಶ್ರಮಕಾರಿಯಾಗಲಾರದು. ಆದರೆ ಅದು ಭಾಷಾ ತತ್ವಜ್ಞರೂ ರಸವಿವೇಕವುಳ್ಳವರೂ ಮಾತ್ರವೇ ಚೆನ್ನಾಗಿ ಮಾಡಲಾಗುವ ಕೆಲಸ. ಆ ಕೆಲಸವನ್ನು ಯಾವ ಸರ್ಕಾರವಾದರೂ ಮಾಡುತ್ತದೆಂದು ನನಗೆ ನಿರೀಕ್ಷೆಯಿಲ್ಲ. ಅದು ಸರ್ಕಾರದ ಕೆಲಸವೂ ಅಲ್ಲ. ಅದು ಯಾವುದಾದರೊಂದು ಪ್ರಕಾಶನ ಸಂಸ್ಥೆಯಿಂದ ವಿದ್ವದ್ರಸಿಕರ ಸಂಪಾದಕತ್ವದಲ್ಲಿ ನಡೆಯಬೇಕಾದ ಕೆಲಸ. ದೇಶದ ಯೋಗ ಹೇಗಿದೆಯೋ